ಹೋರಾಟಕ್ಕೆ ಸಹಕಾರ ಕೊಟ್ಟಿಲ್ಲ ಮಾಜಿ ಶಾಸಕರಿಗೆ ಹೋರಾಟಕ್ಕೆ ಸಹಕಾರ ಕೊಟ್ಟಿಲ್ಲ ಮಾಜಿ ಶಾಸಕರಿಗೆ ಸರ್ ನಿನ್ನೆ ತಾಲೂಕು ಸಭೆಯಲ್ಲಿ ಶಾಂತಿ ಸಭೆಯನ್ನು ಮಾಡಿದ್ದಾರೆ ತಾಲೂಕು ಆಡಳಿತ. ಆದರೂ ಕೂಡ ಈ ರೀತಿ ಒಂದು ಬಂದ್ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಹೇಳಿ ಸರ್. ನೋಡಿ, ಘಟನೆಯಾಗಿ 2 ದಿನ ಆದ್ರೂ ಕೂಡ ಚುನಾಯಿತ ಪ್ರತಿನಿಧಿಗಳು ಯಾವುದೇ ಥರ ಪ್ರತಿಕ್ರಿಯೆ ಕೊಡಲಿಲ್ಲ. 3ನೇ ದಿನಕ್ಕೆ ನಾನೇ ಒಂದು ಪಕ್ಷದಲ್ಲಿ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಒಂದು ಮಾಧ್ಯಮದವರೆಲ್ಲ ಕರೆಸ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿನ ಮಾಡಿ ಅವ್ರಿಗೆ ಒಂದು ಮುಖಾಂತರ ನಾನು ಒಂದು ಮನವಿ ಮಾಡಿದ್ದೆ. ಈ ಥರ ಆಗಿರೋಂಥದ್ದು ಮುಂದಿನ ದಿನ ಎಚ್ಚರಿಕೆನೂ ಕೊಟ್ಟಿದೆ, ಈ ಥರ ಆಗುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರು. ನಂಜುಂಡೇಶ್ವರನ ಭಕ್ತ ಮಂಡಳಿ ವತಿಯಿಂದ ಇವತ್ತು ಒಂದು ಬಂದನ್ನ ಕರೆ ಕೊಟ್ಟಿದ್ದಾರೆ. ಇವತ್ತು ಬಂದು ಯಶಸ್ವಿಯಾಗಿ ಕಾಣಿಸಿದೆ. ಆದರೆ 2 ದಿನ ಹಿಂದೆ ಗೃಹ ಸಚಿವರಿಗೆ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಗೃಹ ಸಚಿವರು ಎಚ್ಚೆತ್ತುಕೊಂಡು ಇದನ್ನ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಒಂದು ಶಾಂತಿ ಸಭೆನ ಕರಿ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಈ ಥರ ಗೊಂದಲ ಎಲ್ಲ ಸೃಷ್ಟಿ ಆದರೆ ಶಾಂತಿ ಸಭೆ 2 ದಿನದಲ್ಲಿ ಕರೆಯೋದು ನಾನು ನೋಡಿದ್ದೀನಿ. ಅದು ತಾಲೂಕು ಮಟ್ಟದಲ್ಲಾದರೆ ನಮ್ಮ DYSP ಅವರು ತಹಸೀಲ್ದಾರು ಬಂದು ಬಗೆಹರಿಸ್ತಿರ್ತಾರೆ. 5 ವರ್ಷದಲ್ಲಿ ಇದೇ ಥರ ನಾವು ಮಾಡ್ಕೊಂಡು ಬಂದಿದ್ದು. ಜಿಲ್ಲಾ ಮಟ್ಟದಲ್ಲೂ ನಾವು ತೊಗೊಂಡೋಗ್ಲಿಲ್ಲ. ನಾವು ಯಾವುದೇ ಇದೇ ಥರ ಗೊಂದಲ ಆದರೂ ಜಿಲ್ಲಾ ಮಟ್ಟದಲ್ಲಿ ತೊಗೊಂಡೋಗ್ಲಿಲ್ಲ. ಇಲ್ಲೇ ಬಗೆಹರಿಬೇಕು ಅದನ್ನು. ನೀವು ಜಿಲ್ಲಾ ಮಟ್ಟದಲ್ಲಿ ಯಾವಾಗ ತೊಗೊಂಡೋಗ್ತೀರಾ ಅದರ ಅರ್ಥ ತಾಲೂಕು ಮಟ್ಟದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಮತ್ತು ಅಧಿಕಾರ ಕುಸಿತೋಗಿದೆ ಅಂತಕ್ಕಂಥದ್ದು ತೋರಿಸುತ್ತೆ ಅದು. ನಾನು ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಯಾವತ್ತೂ ತೊಗೊಂಡೋಗಿರಲಿಲ್ಲ. ಈ ಬಾರಿ ಜಿಲ್ಲಾ ಮಟ್ಟದಲ್ಲಿ ADC ಅವರು ಬಂದು ಮತ್ತು ನಮ್ಮ ಅಡಿಷನಲ್ SP ಅವರು ಬಂದು ಮೀಟಿಂಗ್ ತೊಗೊಂಡು ನಿನ್ನೆ ಈ ಶಾಂತಿ ಸಭೆನ ತರಾತುರಿಯಲ್ಲಿ ಕರೆದೆ ಯಾವುದೇ ಥರ ಒಂದು ಮಾಹಿತಿನೂ ಕೊಡದೆ ಇದೆಲ್ಲ ಒಂದು ಸೈಡ್ ಮಾಡೋಕ್ಕೆ ನೋಡಿದ್ದಾರೆ ಇಲ್ಲಿ. ಆಮೇಲೆ ಶಾಂತಿ ಸಭೆ ಯಾವಾಗ ವಿಫಲ ಆಯಿತು ಅಂತ ಗೊತ್ತಾಯ್ತಲ್ಲಿ ಅರ್ಚಕರನ್ನ ಕರೆದುಬಿಟ್ಟು ಒಂದು ರೂಮಲ್ಲಿ ಅವ್ರನ್ನ ಕೂರಿಸಿ ಯಾವುದೋ ಬ್ಲ್ಯಾಂಕ್ ಪೇಪರಲ್ಲಿ ಸೈನ್ ಮಾಡಿಸ್ಬಿಟ್ಟು ಆಮೇಲೆ ಡ್ರಾಫ್ಟ್ನ ರೆಡಿ ಮಾಡಿಸಿದ್ದಾರೆ. ಅರ್ಚಕರು ಭಾಳ ಧಕ್ಕೆ ಆಗಿದೆ, ಒಂಥರ ನೋವಾಗಿದೆ. ಅವ್ರು ಕಣ್ಣೇನು ಸುರಿಸಿರೋಂಥದ್ದು ಮಾಧ್ಯಮದಲ್ಲೆಲ್ಲ ನಾವು ಕಂಡಿದ್ದೀವಿ. ನಾವು ಅವ್ರ ಕಡೆ ಭಾಳ ಆಘಾತ ಆಗಿ ನಿನ್ನೆ ರಾತ್ರಿ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾರು ಒತ್ತಡಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು. ನಮ್ಮ ಒತ್ತಾಯ ಇಷ್ಟೇನೆ, ಇವತ್ತು ಯಾರನ್ನ ನೀವು ರಕ್ಷಣೆ ಮಾಡ್ತಾ ಇದ್ದೀರಾ? ಈ ರಾಜ್ಯ ಸರ್ಕಾರ ಯಾರಿಗೆ ರಕ್ಷಣೆ ಮಾಡ್ತಾ ಇದೆ? ಕಾನೂನ ಯಾರು ಭಂಗ ಮಾಡ್ತಾರೋ ಅಂಥವ್ರಿಗೆ ನೀವು ರಕ್ಷಣೆಗೆ ನಿಂತಿದ್ದೀರಾ ಅಥವಾ ಸಾಮಾನ್ಯ ಜನರಿಗೆ ನೀವು ರಕ್ಷಣೆ ಕೊಡಕ್ಕಿದ್ದೀರಾ ನೀವು? ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ದಿನದಲ್ಲಿ DC ಅವರೇ ಒಂದು ಶಾಂತಿ ಸಭೆ ಈ ಒಂದು ಸಭೆ ಮುಖಾಂತರ ಈ ಸಮಸ್ಯೆಗೆ ಬಗೆಹರಿಸಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಸಿದ್ಧಣ್ಣ ಮೊಬೈಲ್ ಆಮೇಲೆ ತಗೊಳ್ಳಿ. ಅಣ್ಣ